ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಮಂತ್ರಿಗಳು ಕೂಡ ಮಾತಾಡಿದ್ದಾರೆ, ಸತೀಶ್ ಜಾರಕಿಹೊಳಿ ಮಾತಾಡಿದ್ದಾರೆ, ಲಕ್ಷ್ಮಿ ಕೂಡ ಮಾತಾಡಿದ್ದಾರೆ. ಅಂದರೆ ಮಹಾರಾಷ್ಟ್ರ ಪೊಲೀಸರು ಯಾಕೋ ನಮ್ಮ ಪೊಲೀಸರಿಗೆ ಸಹಕಾರ ಮಾಡ್ತಾ ಇಲ್ಲ ಅಂತಾರೆ ಸತೀಶ್ ಜಾರಕಿಹೊಳಿ. ಯಾಕಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನಮ್ಮವರಿಗಾಗಲೇ ಪತ್ರ ಬರೆದಿದ್ದಾರೆ, ಆದರೂ ಕೂಡ ಅವ್ರು ಯಾಕೋ ನಮಗೆ ಕೋಆಪ್ರೇಟ್ ಮಾಡ್ತಿಲ್ಲ ಅಂತ. ಇನ್ನು ಸಚಿವ ಹೆಬ್ಬಾಳ್ಕರ್ ಹೇಳ್ತಾರೆ, ನನ್ನ ಕನಸಿನಲ್ಲೂ ಕೂಡ 400 ಕೋಟಿ ಅಂತ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಹಣ ಎಲ್ಲಿಂದ ಬಂತು, ಎಲ್ಲಿ ಹೋಯಿತು, ಯಾರ್ದು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕು ಅಂತಾರೆ ಲಕ್ಷ್ಮಿ. ಆಗಿದ್ದು ಅಕ್ಟೋಬರ್ 6ನೇ 7ನೇ ದಿವಸದಾಗ ಆಗಿದೆ ಅಂದರೆ ಅದು ಈಗ ಮೊನ್ನೆ 9 ತಾರೀಕಿನ ಕೇಸ್ ರಿಜಿಸ್ಟರ್ ಆಗಿದೆ ಮಹಾರಾಷ್ಟ್ರದಾಗ ಯಾವುದೋ ಸ್ಟೇಷನ್ನಾಗೆ. ಸೊ ನಮ್ಮವ್ರು ಈಗಾಗಲೇ ಪತ್ರ ಬರ್ದಾರೆ, ನೀವು ಯಾರ ಬಂದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಬರಬೇಕಲ್ಲ ಅವ್ರು ಎಲ್ಲಿ ಏನು ಚೋರ್ಲಾ ಘಾಟದಲ್ಲಿ ಕರ್ನಾಟಕ ಏರಿಯಾನೋ ಮಹಾರಾಷ್ಟ್ರ ಗೋವಾನೋ ಯಾಕಂದ್ರೆ ಎಲ್ಲ ಕೂಡಿದವರು ಜಸ್ಟ್ ಯಾರ್ದ ಮತ್ತು ಇಲ್ಲೇ ಚೋರ್ಲ ಆಗಿದ್ರೆ ನಾವು ಮಾಡ್ತೀವಿ ಫುಲ್ ಪ್ಲೇಜ್ ಮಾಡ್ತಾರೆ, ಎಲ್ಲ ನಡ್ಕೊಂಡ್ಬರ್ತೀವ್ರು ಯಾರ್ಯಾರು ಎಲ್ಲ. ಹೌದು, ಯಾರು ಎಣಿಸ್ರಿ ಯಾರು ಅದ್ರ ಎಣಿಸ್ರಿ ಯಾರು ಎಲ್ಲಿ ಹೋಯ್ತು ಯಾರಿಗೂ ಇನ್ನೂ ಗೊತ್ತಿಲ್ಲ. ಬಂದರೆ ಮಾಡತ್ತಾರೆ, ಅದೇನು ಪ್ರಶ್ನೆ ಇಲ್ಲ. ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಇಲ್ಲ, ಎಲ್ಲರೂ ಇರ್ತಾರೆ, ಅದು ಮಿಕ್ಸ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಅದ್ರಾಗ ನಮ್ಮವ್ರು ಅಷ್ಟೇ ಇರೋದು, ಎಲ್ಲ ಮಿಕ್ಸ್ ಇರ್ತಾರೆ. ಸೊ ನೋಡೋಣ, ನಮಗೆ ಮೊದಲು ಎಲ್ಲಿ ಸ್ಪಾಟ್ ಅನ್ನೋದು ಯಾವ ಸ್ಪಾಟ್ನಾಗ ಆಗಿದ್ದು ಗೊತ್ತಿಲ್ಲ. ಸೊ ನಮ್ಮವ್ರಂತ ಈಗಲೇ ಪತ್ರನ ಬರ್ತಾರೆ, ಎಸ್ ಪಿ ಅವರು ಟೀಮ್ ಆಲ್ರೆಡಿ ಅಲ್ಲಿ ಹೋಗಿದ್ದಾರೆ. ನಮ್ಮವ್ರಿಗೆ ಏನೋ ಅವ್ರು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂತ ನನಗೆ ಸುದ್ದಿ. ಕೊಟ್ಟರೆ ನಮ್ದು ಏನಿದೆ ಪಾರ್ಟ್ ನಾವು ಮಾಡ್ಲಿಕ್ಕೆ ರೆಡಿ ಇದೀವಿ. ಮಹಾರಾಷ್ಟ್ರವ್ರು ಏನು ಶೇರ್ ಮಾಡ್ತಾರೆ, ನಮ್ಮ ಪೊಲೀಸರ ಸಪೋರ್ಟ್ ಮಾಡ್ತಾರೆ, ನೋಡೋಣ. ನಾನು ನೋಡಿ 400 ಕೋಟಿ ಅಂದ ತಕ್ಷಣ ನನಗೆ ಹಬ್ಬ ಎದೆ ಜಲ್ ಅಂತ. 400 ಕೋಟಿ ದರೋಡೆ ಅಂತೆ, ಅದನ್ನು ನಮ್ಮ ಪೊಲೀಸರು, ಹೆಮ್ಮೆಯ ಪೊಲೀಸರು ಚೇಸ್ ಮಾಡಿ ಹಿಡಿದಿದ್ದಾರೆ. ಅವರಿಗೆ ಮೊದಲೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಾವು ಕನಸಿನಲ್ಲೂ 400 ಕೋಟಿ ಎನಿಸ್ಲಿಲ್ಲ, ಬಟ್ ನಿಜವಾದ ಅರ್ಥದಲ್ಲಿ 400 ಕೋಟಿ ಅದು ಎಲ್ಲಿಂದ ಬಂತು, ಯಾರಿಗೆ ಸಂಬಂಧಪಟ್ಟಿದ್ದು, ಎಲ್ಲಿಗೆ ಹೋಗ್ತಾ ಇತ್ತು, ಸಂಪೂರ್ಣವಾದಂಥ ತನಿಖೆ ಆಗಬೇಕು.